ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಎಗ್ ಬುಲ್ಸೈ ಮಸಾಲ ರೆಸಿಪಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಚಪಾತಿ, ಪೂರಿ, ದೋಸೆಗೆಲ್ಲ ಸೂಟ್ ಆಗೋ ಒಂದು ಎಗ್ ಬುಲ್ಸೈ ಮಸಾಲ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ 1.5 ಟೀ ಸ್ಪೂನ್ ಆಯಿಲ್ ಹಾಕಿಟ್ಟಿದ್ದೀವಿ. ಒಂದು 2 ಮೀಡಿಯಮ್ ಈರುಳ್ಳಿ ಕಟ್ ಮಾಡಿದಾಗ ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಆಗಬೇಕು. 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 3 ಪೀಸ್ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ನಾವು. ಈಗ ಈರುಳ್ಳಿ ಎಲ್ಲ ಒಂದು ಫ್ರೈ ಆಗಿದ್ದು ಈ ಟೈಮಲ್ಲಿ ಮಸಾಲ ಪುಡಿ ಎಲ್ಲ ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು, ಗರಂ ಮಸಾಲೆ ಪುಡಿ, ಧನಿಯಾ ಪೌಡ್ರು ಎಲ್ಲ ಹಾಕೋಣ. ಪುಡಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಇದು ಒಂದು ಫ್ರೈ ಹಾಕೋಣ. ಕರಿಬೇವಿನ ಸೊಪ್ಪು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಈ ಟೈಮಲ್ಲಿ 2 ಟೇಬಲ್ ಸ್ಪೂನ್ ಟೊಮಾಟೊ ಸಾಸ್ ಹಾಕೋಣ. ಟೊಮಾಟೊ ಇದೆಯಾ ಅಂದರೆ ಟೊಮಾಟೊ ಒಂದು ಪೇಸ್ಟ್ ಹಾಕಿ ಮಿಕ್ಸಿ ಜಾರ್ಲೊಂದು ಪ್ಯೂರಿ ಹಾಕಿ ಹಾಕಬೇಕು. ಇಲ್ಲಾಂದರೆ ಸಾಸ್ ಹಾಕಬೇಕು. ಸಾಸ್ ಇದೆಯಾ ಅಂದರೆ, ಸಾಸ್ ಇಲ್ಲ ಅಂದ್ರೆ ಟೊಮಾಟೊ ಪ್ಯೂರಿ ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಿ. ಈಗ ಇದೆಲ್ಲ ಚೆನ್ನಾಗಿ ಕುದಿತು, ಇದು ರೆಡಿಯಾಗಿತ್ತು. ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ, ಒಂದು ಮೊಟ್ಟೆ ಹಾಕಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ ಮೇಲೆ. ಇದು ಮಿಕ್ಸ್ ಹಾಕಿ ಏನು ಬೇಡ, ಬುಲ್ಸೈ ಥರನೇ ಇರಬೇಕು. ಸ್ವಲ್ಪ ಉಪ್ಪು ಹಾಕೋಣ ಮೇಲೆ. ಈ ರೀತಿಲು ಇದೊಂದು ತಿರುಗಿಸ್ದೆ. ಈ ರೀತಿಲಿ ಜಾಸ್ತಿ ಹಂಗೆ ಉಕ್ಕಾಕಬೇಡ. ಇದು ರೆಡಿಯಾಗಿದೆ. ಈ ರೀತಿಲೆಲ್ಲ ಮೊಟ್ಟೆ ಒಂದು ರೆಡಿ ಹಾಕಿಡು. ಈಗ ನಾನು ಮೊಟ್ಟೆ ಎಲ್ಲ ಈ ರೀತಿಲಿ ಬುಲ್ಸೈ ಹಾಕಿಟ್ಟಿದ್ದೀವಿ. 4 ಮೊಟ್ಟೆ ನಾನು ಹಾಕಿದ್ದು. ಇದೆಲ್ಲ ಮಸಾಲೆ ಎಲ್ಲ ಹಾಕೋಣ. ಮೊಟ್ಟೆ ಬುಲ್ಸೈ ಹಾಕಿದೆಲ್ಲ ಮಸಾಲೆ ಎಲ್ಲ ಹಾಕಿ ಒಂದು 2 ನಿಮಿಷ ಲಿಡ್ ಹಾಕಿದೆ. ಲಿಡ್ಡು ಓಪನ್ ಹಾಕಬೇಕು. ನೋಡಿರಿ, ಒಳ್ಳೆ ಟೇಸ್ಟಾಗಿ ರೀತಿಲ್ಲ. ಮಸಾಲೆಯಲ್ಲಿ ಡೈರೆಕ್ಟ್ ಮೊಟ್ಟೆ ಕಟ್ ಮಾಡಿ ಹಾಕಬೇಕು, ಅದರಲ್ಲಿ ಒಳ್ಳೆ ಟೇಸ್ಟು. ಈ ರೀತಿಲಿ ಒಂದು ಬುಲ್ಸೈ ಮಾಡಿ ಹಾಕೋಣ. ಆ ಟೈಮಲ್ಲ ಈ ಟೇಸ್ಟ್ ಬರೋದು. ನಿಮಗೆ ಡೈರೆಕ್ಟ್ ಹಾಕಬೇಕಂತ ಇಷ್ಟ ಅಂದ್ರೆ ಆ ರೀತಿಲಿ ಹಾಕಬೇಕು. ಅದೆಲ್ಲ ಒಂದು ಥರನೇ ಆಗುತ್ತೆ. ಈ ರೀತಿಲಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದು ಚಪಾತಿ, ಪೂರಿ, ಗೀ ರೈಸ್, ಪುಲಾವ್ನೆಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನನಗೆ ಸ್ವಲ್ಪ ಇದು ಕ್ಯಾಪ್ಸಿಕಮ್ ಚಿಕ್ಕದಾയിട്ട് ಕಟ್ ಮಾಡಿದೆ, ಒಳ್ಳೆ ಟೇಸ್ಟಾಗಿರುತ್ತೆ. ಈ ಕ್ಯಾಪ್ಸಿಕಮ್ನ ಮೇಲೆ ಈ ರೀತಿಲೆಲ್ಲ ಹಾಕಿ 1 ನಿಮಿಷ ಲಿಡ್ ಹಾಕಿಡಬೇಕು. ನೋಡಿ, ಒಳ್ಳೆ ಟೇಸ್ಟಾಗಿರುತ್ತೆ. ಈಗ ನಮ್ಮದು ಎಗ್ ಬುಲ್ಸೈ ಮಸಾಲ ರೆಡಿ ಆಗಿದ್ದು. ಒಳ್ಳೆ ಟೇಸ್ಟಾಗಿದ್ದು. ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ನೂ ಶೇರ್ ಮಾಡಿ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಒಂದೇ ಟೈಮ್ ಒಂದು ಈ ರೀತಿಲಿ ಒಂದು ಟ್ರೈ ಮಾಡಿ ತಿನ್ನಬೇಕು. ಓಕೆ, ನಿಮಗೆ ಇಷ್ಟ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು. ಓಕೆ, ಪ್ಲೀಸ್.